2024 ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಿನ್ನೆ ನಮ್ಮ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟ ಹಾಗೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ 73.9% ಮತದಾನ ಆಗಿದೆ. ಇವತ್ತು ನಮ್ಮ ಜನರಲ್ ಅಬ್ಸರ್ವರ್ ಉಪಸ್ಥಿತಿ ಮತ್ತು ಕ್ಯಾಂಡಿಡೇಟ್ ಮತ್ತು ಅವರು ರಿಪ್ರೆಸೆಂಟೇಟಿವ್ ಉಪಸ್ಥಿತಿಯಲ್ಲಿ ಈ ಒಂದು ಸ್ಟ್ರಾಂಗ್ ರೂಮ್ ಸೀಲಿಂಗ್ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಒಟ್ಟಾರೆ ಇಲ್ಲಿ 20 ಸ್ಟ್ರಾಂಗ್ ರೂಮ್ ಇದೆ. 8 ವಿಧಾನಸಭಾ ಕ್ಷೇತ್ರದ್ದು ಎಲ್ಲ EVMs BU CU ಮತ್ತು ಪೋಲ್ಡ್ EVMs ಅದರಲ್ಲಿ ಡಿಫೆಕ್ಟಿವ್ ಆ್ಯಸ್ ವೆಲ್ ಆಸ್ ವರ್ಕಿಂಗ್ EVMಸನ್ನು ನಾವು ಇವತ್ತು ಈ ಒಂದು ಸ್ಟ್ರಾಂಗ್ ರೂಮಲ್ಲಿ ಇಡ್ತಾ ಇದ್ದೀವಿ. ಇವತ್ತು ಈ ಸೀಲಿಂಗ್ ಆದಮೇಲೆ 4ನೇ ತಾರೀಕು ನಮ್ಮ ಕೌಂಟಿಂಗ್ ದಿವಸ ಎಣಿಕೆ ದಿವಸವನ್ನು ಈ ಸ್ಟ್ರಾಂಗ್ ರೂಮನ್ನು ನಾವು ನಮ್ಮ ಜನರಲ್ ಅಬ್ಸರ್ವರ್ ಮತ್ತು ಕ್ಯಾಂಡಿಡೇಟ್ ಮತ್ತು ಅವರ ರಿಪ್ರೆಸೆಂಟೇಟಿವ್ ಸಮ್ಮುಖದಲ್ಲಿ ಇದನ್ನು ಓಪನ್ ಮಾಡ್ತೀವಿ. ಒಟ್ಟಾರೆ 20 ರೂಮ್ಸ್ ಇದ್ದಾವೆ. 3 ಫ್ಲೋರಲ್ಲಿ ಇರ್ತಕ್ಕಂಥ 8 ಅಸೆಂಬ್ಲಿ ಸೆಗ್ಮೆಂಟ್ ಮತ್ತು 8 ಕೌಂಟಿಂಗ್ ರೂಮ್ಸ್ ಕೂಡ ಇದ್ದಾವೆ. 8 ಅಸೆಂಬ್ಲಿ ಸೆಗ್ಮೆಂಟ್ಗೆ 8 ಕೌಂಟಿಂಗ್ ಟೇಬಲ್ ಫಿಕ್ಸ್ ಮಾಡ್ತಾರೆ. ಪ್ರತಿ ಒಂದು ಕೌಂಟಿಂಗ್ ರೂಮಲ್ಲಿ 14 ಟೇಬಲ್ ಇದೆ. ಸೊ 14 ಟೇಬಲ್ ಒಂದು ರೌಂಡಲ್ಲಿ 14 EVMಸನ್ನು ಒಂದ್ಸಲಿ ಕೌಂಟ್ ಮಾಡ್ತೀವಿ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಹಡಗಲಿ ಮತ್ತು ಕಂಪ್ಲಿದಿದೆ. ಆಚೆ ಸಂಡೂರು ಮತ್ತು HB ಹಳ್ಳಿ ಇದೆ. ಮೇಲೆ ಫ್ಲೋರಲ್ಲಿ ಲೆಫ್ಟಲ್ಲಿ ಸಿಟಿದು ಇದೆ. ರೈಟ್ ಹ್ಯಾಂಡ್ ಸೈಡಲ್ಲಿ ಬಳ್ಳಾರಿ ರೂರಲ್ ಮತ್ತು ವಿಜಯನಗರದ ಇದೆ. ಒಟ್ಟಾರೆ 3 ಫ್ಲೋರ್ ಸೇರಿ 8 ವಿಧಾನಸಭಾ ಕ್ಷೇತ್ರ ಕೌಂಟಿಂಗ್ ರೂಮ್ ಮತ್ತು ಸ್ಟ್ರಾಂಗ್ ರೂಮ್ ಇದೆ. ನಿನ್ನೆ ಲೋಕಸಭಾ ಎಲೆಕ್ಷನ್ ಪ್ರಾಸೆಸ್ ಬಳ್ಳಾರಿನಲ್ಲಿ ಎಲ್ಲ ಪೀಸ್ಫುಲ್ ಆಗಿ ಮುಗಿದಿದೆ. ಯಾವುದೇ ಗಲಾಟೆಗಳು ಯಾವುದೂ ಇರಲಿಲ್ಲ. ಮತ್ತು EVMs ಎಲ್ಲ ಆಲ್ರೆಡಿ ಬಂದಿದೆ. ಸೀಲಿಂಗ್ ಪ್ರಾಸೆಸ್ ನಡೀತಾ ಇದೆ. ಇಲ್ಲಿ ನಾವು 3 ಕಾರ್ಡನ್ ಸೆಕ್ಯೂರಿಟಿ ಮಾಡ್ಕೊಳ್ತಾ ಇದ್ವಿ. ಡೆಪ್ಲಾಯ್ಮೆಂಟ್ ಎಲ್ಲ ಆಗಿದೆ. ಇನ್ನರ್ ಕಾರ್ಡನ್ CSFನವರು ಮಾಡ್ತಾರೆ. ಒಂದು ಫುಲ್ ಸೆಕ್ಷನ್ ಅವರು ಇನ್ನರ್ ಕಾರ್ಡನ್ ಸೆಕ್ಯೂರಿಟಿ ನೋಡ್ಕೊಳ್ತಾರೆ. ಮಿಡಿಲ್ ಕಾರ್ಡನ್ನಲ್ಲಿ ನಮ್ಮ ಸಿವಿಲ್ ಪೊಲೀಸ್ ಮತ್ತು KSRP ಪೊಲೀಸ್ ಇರ್ತಾರೆ. ಔಟರ್ ಕಾರ್ಡನ್ನಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಆರ್ಮಡ್ ರಿಸರ್ವ್ ಮತ್ತು ಸಿವಿಲ್ ಪೊಲೀಸ್ ಡೆಪ್ಲಾಯ್ಮೆಂಟ್ ಆಗಿದ್ದಾರೆ. ಒಟ್ಟಾರೆಯಾಗಿ ಒಂದು ಸೆಕ್ಷನ್ CISF ಮತ್ತು ಒಬ್ಬ DYSP, 2 ಇನ್ಸ್ಪೆಕ್ಟರ್ಸ್, 4 ಜನ PSIs, 10 ಜನ ASI ಮತ್ತು 40 ಜನ HCPC ಇಷ್ಟು ಡೆಪ್ಲಾಯ್ಮೆಂಟ್. ಪ್ರತಿಯೊಂದು ಶಿಫ್ಟಲ್ಲಿ ಕೂಡ ಇಷ್ಟು ಜನ ಇರ್ತಾರೆ. ಇದರ ಜೊತೆಗೆ 2 DR ಪಾರ್ಟಿ, 1 KSRP ಪ್ಲಾಟೂನ್ ಕೂಡ ಇದೆ. ನಿನ್ನೆ ಕಾರ್ಪೊರೇಟರ್ ಒಂದು ಕೇಸ್ ಆಯಿತು. ಇನ್ನೊಂದು ಕಾರ್ಪೊರೇಟರ್ ಅದು ಪೋಲಿಂಗ್ ಸ್ಟೇಷನ್ ಆಚೆ ಸ್ವಲ್ಪ ಅರೌಂಡ್ 200 ಮೀಟರ್ಸ್ ಆಚೆ ಸ್ವಲ್ಪ ಏನೋ ಗಲಾಟೆ ಆಗಿದೆ ಅಂತ ಗೊತ್ತಾಗಿದೆ. ಅದನ್ನು ನಾವು ಕೇಸ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ರಾಘವೇಂದ್ರ ಕಾಳೆ ಅವರು ವಕೀಲರಿಗೆ ಪೊಲೀಸರು ಹೊಡೆದ್ರು ಅಂತ. ವಕೀಲರಿಗೆ ಪೊಲೀಸರು ಹೊಡೆದ ಅಂಥದ್ದು ಯಾವುದೂ ಆಗಲಿಲ್ಲ. ಎಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗಿದೆ, ನಮ್ಮವರು ಸ್ವಲ್ಪ ಡಿಸ್ಕಸ್ ಮಾಡಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.